ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನೆರೆಗಲ್ ಪಟ್ಟಣದ ವಾರ್ಡ್ ನಂಬರ್ 3 ಬೋಡೆಜರ್ ನಗರದಲ್ಲಿ ಸಾವಿರಕೆರೆಯ ಸರದಾರ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದ್ದು, ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಜಿಎಸ್ ಪಟೇಲ್ ಸಾಹೇಬರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಜೆಎಸ್ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಈ ಒಂದು ಕ್ರೀಡಾಂಗಣದಲ್ಲಿ ಅದ್ದೂರಿಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೆಎಸ್ ಪಾಟೀಲ್ ಅವರು ಕ್ರೀಡಾಪಟುಗಳಿಗೆ ಆಟದ ನಿಯಮಗಳನ್ನು ತಮ್ಮ ಭಾಷಣದ ಮೂಲಕ ಪ್ರತಿಯೊಬ್ಬ ಆಟಗಾರನು ಜಾತಿ, ಧರ್ಮ, ಭೇದ ಭಾವ ತೊರೆದು ಎಲ್ಲರೂ ಒಂದೇ ಕುಟುಂಬದ ಸದಸ್ಯರಾಗಿ ತಮ್ಮ ಆಟದ ಗುರಿ ಮುಟ್ಟಬೇಕು ಎಂದು ಆಟಗಾರರಿಗೆ ಕಿವಿ ಮಾತನ್ನ ಹೇಳಿದರು. ಇದೇ ಸಂದರ್ಭದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಬೋಡೆಸರ್ ನಗರದ ಕ್ರೀಡಾಂಗಣದಲ್ಲಿ ಆಚರಿಸಿದ್ದು ತಮಗೆ ಸಂತೋಷವಾಗಿದೆ. ಹೀಗೆ ಯುವ ಪೀಳಿಗೆ ಒಗ್ಗಟ್ಟಿನಿಂದ ಬೆಳೆಯಬೇಕು, ಒಳ್ಳೆಯ ಆಟಗಾರರು ಆಗಬೇಕು ಎಂದು ಹಾರೈಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ನರೇಗಲ್ಲಿನ ಕಾಂಗ್ರೆಸ್ ಲೀಡರ್ಸ್ ಮತ್ತು ಆಟಗಾರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ವರದಿ ಶಿವಸಂಗಯ್ಯ, ಸಂತಯ್ಯನಮಠ, ಎನ್ಕೆಎಸ್ ಟಿವಿ 4. ದರ್ಗಾದ ಅಜ್ಜನವರ ಪಾದಗಳಲ್ಲಿ ನಮಸ್ಕರಿಸಿ, ಇವತ್ತು ವಿಶೇಷವಾಗಿ ನೆರೆಗಲ್ಲಿನ 3ನೇ ವಾರ್ಡಿನ ಎಲ್ಲ ನೀವು ನನ್ನ ಹುಟ್ಟುಹಬ್ಬವನ್ನು ಅದರಲ್ಲಿ ಕೂಡ ನಾವೇನೀಗಾಗಲೇ ಸೇವೆ ಮಾಡದಂತ ನನ್ನ ಹುಟ್ಟುಹಬ್ಬವನ್ನು ನೀವೆಲ್ಲ ಬಹಳ ಪ್ರೀತಿ, ವಿಶ್ವಾಸ ಮತ್ತು ಹೆಮ್ಮೆಯಿಂದ ಆಚರಣೆಯನ್ನ ಮಾಡಿದ್ದೀರಿ. ಮೊದಲನೇದಾಗಿ ಈ ವಾರ್ಡಿನ ಎಲ್ಲ ಹಿರಿಯರಿಗೆ, ಯುವಕರಿಗೆ, ನಮ್ಮ ಸ್ನೇಹಿತರಿಗೆ ಮತ್ತು ಯಾವತ್ತು ಇದಕ್ಕೆ ಸಹಾಯ ಸಹಕಾರ ನೀಡಿದಂಥ ಎಲ್ಲ ದಾನಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ನಾನು ಒಪ್ಪಿಕೊಂಡು ಇವಲ್ಲಿ ಬಂದಾಗ ಅನೇಕ ಅವರೆಲ್ಲ ಸ್ನೇಹಿತರು, ನಸೀಕನ್ ಆಗಲಿ, ಕೃಷ್ಣ ಅವರಾಗಲಿ, ನಮ್ಮ ಸಂತೋಷ್ ಅವರಾಗಲಿ, ನೀವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ನೀವೆಲ್ಲ ಆಯೋಜನೆ ಮಾಡಿದ್ದೀರಿ. ಇದರಾಗ ವಿಶೇಷವಾಗಿ ನಮ್ಮ ಉತ್ಸಾಹಿ ಸ್ನೇಹಿತರಾದಂಥ ನಿಂಗನಗೌಡ ಲಕ್ಕನಗೌಡರು ಕೂಡ ನಮ್ಮ ಪುರಸಭೆ ಆಶ್ರಯ ಸಮಿತಿಯ ಸದಸ್ಯರು, ಹಾಗೆ ಸೇವೆ ಮಾಡಿದಂಥವರು, ಅವರು ಕೂಡ ಇದಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿ ಅನೇಕ ಮಾನ್ಯರು, ನಮ್ಮ ವೀರನಗೌಡ ಪಾಟೀಲ್ರು ಮತ್ತೆಲ್ಲರೂ ಇಲ್ಲೇನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ದಾನಿಗಳೇ. ಇನ್ನು ಯಾರ್ಯಾರು ಕೊಟ್ಟಿಲ್ಲ, ಇನ್ನು ಮುಂದೆನೂ ಕೊಡ್ಬೋದು. ಅವರು ಇವರೆಲ್ಲ ಇದ್ದಾಗ ಮಾತ್ರ ಇಂಥವೆಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ. ಕೆಂಗಾರ್ ಅವರು, ನರೇಗಲ್ ಪಟ್ಟಣ ಪಂಚಾಯತಿ ಹಿಂದಿನ ನಾಮ ನಿರ್ದೇಶನ ಸದಸ್ಯರು, ನಮ್ಮ ಎ ಸಿ ಪಾಟೀಲ್ರು, ಯೂಸುಫ್ ಇಟಗಿ ಅವರು, ರಫೀಕ್ ಅವರು ಮತ್ತು ನಮ್ಮ PSI ಅವರು, ಮತ್ತು ಹಿಂದಿನ ಸಾಲದಲ್ಲಿ ಬಹಳಷ್ಟು ದಾನಿಗಳು, ನಮ್ಮ ಯುವ ಸ್ನೇಹಿತರಂತ ದರ್ಶನ್ ಅವರು ಕೋಚ್ ಇರ್ತಿದ್ರು, ಪ್ರಾಕ್ಟೀಸ್ ಮಾಡ್ತಿದ್ವಿ. ಆಮೇಲೆ ಅವರೇ ನಮಗೆ ಯಾವ ರೀತಿಯಾಗಿ ಬ್ಯಾಟಿಂಗು, ಬೌಲಿಂಗು, ವಿಕೆಟ್ ಕೀಪಿಂಗು ಇವನ್ನೆಲ್ಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇಡುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಇವತ್ತಿನ ಈ ಆಧುನಿಕ ವ್ಯವಸ್ಥೆಯಲ್ಲಿ ನಮಗೆಲ್ಲ ರೀತಿಯಿಂದ
ನಾವು ಯಾವ ರೀತಿಯಾಗಿ ನಮ್ಮ ಒಬ್ಬ ಕ್ರೀಡಾಪಟುವಾಗಿ ಒಬ್ಬ ಕ್ರಿಕೆಟರ್ ಆಗಿ ಯಾವ ರೀತಿಯಾಗಿ ನನ್ನ ಆಟವನ್ನ ಸುಧಾರಿಸ್ಕೊಳ್ಬೇಕನ್ನಕ ನಮ್ಗೆ ದಿನನಿತ್ಯ ಟಿವಿ ಮುಖಾಂತರ ನಮ್ಗೆ ನೋಡಿ ಕಲ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ ಹಿಂದಿನ ಆಟದಲ್ಲಿ ಮತ್ತು ಇವತ್ತಿನ ಆಟದಲ್ಲಿ ಬಹಳಷ್ಟು ಗಜಗಜಾಂತರ ಫರ್ಕ್ ಇದೆ. ಅವಾಗ ಟೆಸ್ಟ್ ಮ್ಯಾಚ್ ಅಂತ ಆಡ್ತಿದ್ವಿ. ಟೆಸ್ಟ್ ಮ್ಯಾಚ್ ಆಡುವಾಗ ನಾಡಕರ್ಣಿ ಅನ್ನೋರು ಇದ್ರು. ಅವ ಒಂದು 50-60 ಓವರ್ ಮಾಡಿದ್ರೆ ಒಂದು 50 ಓವರ್ ಮಾಡಿದ್ರೆ ಒಂದು 45-46 ಮೇಡನ್ ಓವರ ಇರ್ತಿದ್ವು. ಅಂದ್ರೆ ಬ್ಯಾಟ್ಸ್ಮನ್ಗೆ ಅವಕಾಶನ ಕೊಡ್ತಿದ್ದಿಲ್ಲ. ಅದಕ್ಕೆ ಇವತ್ತು ಆ ಪರಿಸ್ಥಿತಿ ಎಲ್ಲ ಬಹಳ ಬದಲಾವಣೆ. ಫಾಸ್ಟ್ ಈಗಲ್ಲ. ಈ ಮೊದ್ಲು 50 ಓವರ್ಸ್ ಮ್ಯಾಚ್ ಬಂದ್ವಿ, ಈಗ T20 ಬಂದಿವಿ. ಮತ್ತೆ ಈಗೇನು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀವೆಲ್ಲ ಈಗ 7 ಸೈಡು 8 ಸೈಡು ಆಡ್ತಕ್ಕ ಮಹತ್ವ. ಈಗ ಯಾರಿಗೂ 5 ದಿವಸ ಮ್ಯಾಚ್ ನೋಡಬೇಕು ಅನ್ನುವ ಬಹಳಷ್ಟು ಆಸಕ್ತಿ ಇರಂಗಿಲ್ಲ. ಯಾಕಂದ್ರೆ ಈಗ 1 ಡೇ ಮ್ಯಾಚು 20 ಓವರ್ಸ್ ಮ್ಯಾಚಿಗೆ ನಾವು ಸ್ಟೇಡಿಯಂ ನೋಡಿದ್ರೆ ಫುಲ್ ಇರ್ತೈತಿ. ಅದೇ 5 ಡೇಸ್ ಮ್ಯಾಚ್ ಟೆಸ್ಟ್ ಮ್ಯಾಚ್ ಆಡಿದ್ರೆ ಅಲ್ಲಿ ಪ್ರೇಕ್ಷಕರು ಬಹಳಷ್ಟು ಕಡಿಮೆ ಇರ್ತಾರೆ. ಅಂದ್ರೆ ಆಸಕ್ತಿ ಕಡಿಮೆ, ಇದಕ್ಕೆ ಪ್ರೋತ್ಸಾಹ. ಅದಕ್ಕಿಂತ ಸಂದರ್ಭದಲ್ಲಿ ಮಕ್ಕಳಿಗೆ ಯಾಕೆಲ್ಲ ಇವನ್ ವಿಚಾರ ಹೇಳಿದ್ದೆ ಅಂದ್ರೆ, ಇದು ಕೇವಲ ಒಂದು ಪಂದ್ಯಾವಳಿ ಅಂತ ತಿಳ್ಕೊಂಡು ಹೆಂಗಾರ ಆಡಿ ಹೋಗುವುದು ವ್ಯವಸ್ಥೆ ಮಾಡಬೇಡಿ. ಯಾವುದೇ ಮ್ಯಾಚ್ ಇದ್ರೂ ಕೂಡ ನಮ್ಗೆ ನಮ್ಮ ಟೀಮನ್ನ ನಾವೇನು ಪ್ರದರ್ಶನ ಮಾಡ್ತೀವಿ, ನಾವು ಇದನ್ನು ಗೆಲ್ಬೇಕನ್ನೋ ಛಲ ಇರ್ಬೇಕು ನಿಮ್ಮ ಹತ್ರ. ಸನ್ಮಾನ್ಯ ಡಾಕ್ಟರ್ ದನ್ನೂರರಾಗಲಿ, ನಮ್ಮ ಬಸವರಾಜ್ ನವಲ್ಗುಂದರಾಗಲಿ, ನಮ್ಮ ರಾಠೋಡ ಮಂಜುನಾಥ ಅವ್ರ ಚಂದ್ರು ಆಗಲಿ, ನೀವೆಲ್ಲ ಭಾಳ 4 ಒಳ್ಳೆ ಮಾತುಗಳನ್ನು ನನ್ನ ಬಗ್ಗೆ ಹೇಳಿದ್ರಿ. ಇವತ್ತು ನಾವು ಏನಾದರೂ ಜನಪ್ರತಿನಿಧಿ ಆದರೆ ನಮ್ಮ ಅವಧಿಯಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕನ್ನೋ ಹವ್ಯಾಸ ಯಾವಾಗ್ಲಿಂದನೂ ಇದೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದನೂ ಕೂಡ ಅದೇ ಕಾರಣ. ಯಾಕಂದ್ರೆ ನನಗೆ ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನ ಮತಕ್ಷೇತ್ರದ ಜನ ನೀವೆಲ್ಲ ನಮಗೆ ಆಶೀರ್ವಾದ ಮಾಡಿದ್ದೀರಿ. ಯಾಕಂದ್ರೆ ನಾನು ರಾಜಕೀಯ ಪ್ರಾರಂಭ ಮಾಡಿದ್ದೆ 1983ರಲ್ಲಿ. ಅಂದ್ರೆ ರಾಜಕೀಯ ಅದಕ್ಕಿಂತ ಮೊದಲು ಪ್ರಾರಂಭ ಮಾಡಿದ್ದೆ. ಮುನ್ಸಿಪಾಲಿಟಿಗೆ ಮೊದಲು ನಾನು ಚುನಾವಣೆಯಲ್ಲಿ ನಿಂತು ಅವಾಗ್ಲಿಂದ ನಮ್ದು ಇದನ್ನ ನಡೆದಿತ್ತು. ಆದರೆ 89ರಾಗ ಚುನಾವಣೆಗೆ ನಿಂತೆ MLAಗೆ. ಎಷ್ಟು ಹಿರಿಯರು ನನ್ನ ಜೊತೆ ಇದ್ರು, ಬಹಳಷ್ಟು ಜನ ನನ್ನ ಜೊತೆ ಇಲ್ಲ. ಆದರೆ ಈಗೇನು ಹೊಸ ಯುವಕರು ಮತ್ತು ಮುಖಂಡರು ಇವರೆಲ್ಲ ನೀವೆಲ್ಲ ಏನಿದ್ದೀರಲ್ಲ, ಅದು ಏನು ಹಿಂದಿರಿಯರು ನಮ್ಗೆ ಆಶೀರ್ವಾದ ಮಾಡ್ತಿದ್ರು, ಅದೇ ಪ್ರೀತಿಯನ್ನ ಇವತ್ತು ನೀವು ಕೂಡ ಎಲ್ಲರೂ ಇಟ್ಕೊಂಡು ಬಂದಿದ್ದು ಬಹಳ ಖುಷಿ ಅನಿಸ್ತೈತೆ. ನಾನು ಹಂಗೆ ಮಾಡಿ ಕಳಿಬೇಡದು ಅನ್ನೋ ವಿಚಾರದಲ್ಲಿ ಒಂದೆರಡು ರಚನಾತ್ಮಕ ಕಾರ್ಯಗಳನ್ನ, ಒಂದು ವಿಶೇಷವಾಗಿ ಮಹಿಳೆಯರಿಗೆ ಒಂದು ಉದ್ಯೋಗದ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಈ ಮಹಿಳಾ ಸಬಲೀಕರಣ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾಳೆ ಬೆಳಗ್ಗೆ 10:30 ಗಂಟೆಗೆ ನಮ್ಮ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಜರುಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಒಂದು 15ರಿಂದ 20 ನಾವು 30 ಕಂಪನಿಗಳಿಗೆ ಕೇಳಿದ್ವಿ. ಯಾಕಂದ್ರೆ ಮಹಿಳೆಯರು ಏನು ಈ ಸ್ವಸಹಾಯ ಗುಂಪುಗಳಾದ್ಮೇಲೆ ಬಹಳ ಸಂಘಟಿತರಾಗಿದ್ದಾರೆ. ಅವ್ರೇನು ಯಾವ ಮಹಿಳೆಯರು ಇವತ್ತು ಮನೆಯಲ್ಲಿ ಖಾಲಿ ಕುಂದ್ರಂಗಿಲ್ಲ. ಒಂದಿಲ್ದ ಒಂದು ನಮ್ಮ ದಿನನಿತ್ಯ ಉಪಯೋಗ ಆಗ್ತಕ್ಕಂಥ ವಸ್ತುಗಳನ್ನ ಮನೆಯಲ್ಲಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಉತ್ಸಾಹಿ ಯುವಕರಿಗೆ ಇಷ್ಟೇ ಹೇಳೋದು ನಾನು, ಈ ಪಂದ್ಯಾವಳಿ ಸರಳ ರೀತಿಯಿಂದ
ಯಶಸ್ವಿಯಾಗಿ ಸಾಗಲಿ. ಯಾವುದೇ ಆಟಗಾರರು ಅಂಪೈರ್ ಡಿಸಿಷನ್ ಏನಿರ್ತೈತಿ ಅದಕ್ಕೆ ಒಪ್ಪಬೇಕು. ಯಾರೂ ಅದಕ್ಕೆ ತದ್ವಿರುದ್ಧ ಹೋಗ್ಬೇಡ್ರಿ. ಇಲ್ಲಿ ಥರ್ಡ್ ಅಂಪೈರ್ ಇಟ್ಟಿರೇನಪ್ಪ ನೀವು. 2 ಮಾತು ಮುಗಿಸ್ತಾ ಇದ್ದೀನಿ.